ಸಮಾಧಾನ ಮಾಡ್ಕೋ ಕೆಂಚವ್ವ, ಸಮಾಧಾನ ಮಾಡ್ಕೋ. ಸಮಾಧಾನ? ಅನ್ನ ಇಕ್ಕಿದ ಮನೆಗೆ ಕನ್ನ ಹಾಕೋ ನಿಮ್ಮಂತವ್ರೆ ಕೂತು ಬೆಂಕಿ ಹಚ್ಚೋ ಹೊತ್ತಿನಾಗ ಸಮಾಧಾನವಾಗಿರಾಕ ನಾಯನ್ ಹುಚ್ಚಿ ಅಲ್ಲೋ. ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಛತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಭರಮಣ್ಣನ ಹೆಂಡತಿ ಅದೀನಿ, ನೆನಪಿ. ಸನ್ನಿವೇಶಗಳು ಎಂಥದ್ದೇ ಇರಲಿ, ಹೀಗೆ ಪರಕಾಯ ಪ್ರವೇಶ ಮಾಡಿ ಪಾತ್ರಗಳಿಗೆ ಜೀವ ತುಂಬುತ್ತಾ ಇಂದಿಗೂ ಸಿನಿಪ್ರಿಯರ ಮನದಾಳದಲ್ಲಿ ಉಳಿದ ಒಡಲಾಳದ ನಟಿ ಎಂದರೆ ಅವರು ಉಮಾಶ್ರೀ. ತಮ್ಮ ಸಮರ್ಥ ಭಾವಾಭಿನಯದ ಮೂಲಕ ರಂಗಭೂಮಿ, ಹಿರಿತೆರೆ, ಕಿರುತೆರೆಗಳಲ್ಲಿ ಪ್ರೇಕ್ಷಕ ವರ್ಗವನ್ನು ಹಿಡಿದಿಟ್ಟ, ಬಣ್ಣದ ಲೋಕದ ಆಚೆಗೂ ದಿಟ್ಟತನದಿಂದ ಮುಂದಡಿಯಿಟ್ಟ, ವೈಯಕ್ತಿಕ ನೋವು ನಲಿವುಗಳನ್ನು ಮೀರಿ ಕಲಾ ಸೇವೆ, ಜನಸೇವೆಗಾಗಿ ಬದುಕು ಮೀಸಲಿಟ್ಟ ಮೇರು ಕಲಾವಿದೆ, ರಾಜಕಾರಣಿ ಡಾಕ್ಟರ್ ಉಮಾಶ್ರೀ ಅವರು. ತುಮಕೂರು ಜಿಲ್ಲೆಯ ನೊಡವಿನಕೆರೆ ಗ್ರಾಮದಲ್ಲಿ ಉಮಾದೇವಿಯಾಗಿ ಜನಿಸಿದ ಅವರು 2 ವರ್ಷದ ಮಗುವಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಸಂಬಂಧಿಯ ಮನೆಯಲ್ಲಿ ಬೆಳೆದವರು. ಬಡ ಮಧ್ಯಮ ವರ್ಗದ ಸಂಕಷ್ಟಗಳ ನಡುವೆ ಪಿಯುಸಿ ತನಕದ ಓದು, ಪ್ರೀತಿಸಿ ಮದುವೆಯಾದರೂ ದಾಂಪತ್ಯದಲ್ಲಿ ನೋವು, ಪುಟ್ಟ ಮಕ್ಕಳನ್ನು ಸಲಹುವ ಜವಾಬ್ದಾರಿ, ಹೀಗಿದ್ದ ಸಾಲು ಸಾಲು ಸವಾಲುಗಳ ನಡುವೆ ಉಮಾದೇವಿ ಅವರಿಗೆ ಆಸರೆಯಾದದ್ದು ರಂಗಭೂಮಿ. ಉಮಾದೇವಿ ಅವರನ್ನು ರಂಗಭೂಮಿ ಅಪ್ಪಿಕೊಂಡಿತು. ಈ ನಡುವೆ ಉಮಾಶ್ರೀ ಎಂಬ ಮರು ನಾಮಕರಣವೂ ಆಯಿತು. ಅವರು ಹಲವಾರು ಐತಿಹಾಸಿಕ, ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿ ವೃತ್ತಿ ಹಾಗೂ ಹವ್ಯಾಸಿ ರಂಗಭೂಮಿಯಲ್ಲಿ ಖ್ಯಾತಿ ಗಳಿಸಿದರು. ಉಮಾಶ್ರೀ ಅವರ ಒಡಲಾಳ ನಾಟಕದ ಸಾಕವನ ಪಾತ್ರ ಅಂದಿನ ದಿನಗಳಲ್ಲಿ ಉಮಾಶ್ರೀ ಅವರನ್ನು ಜನಪ್ರಿಯರನ್ನಾಗಿಸಿತ್ತು. ಈ ನಡುವೆ ಅವರನ್ನು ಅರಸಿ ಬಂದದ್ದು ಸಿನಿಮಾ ಪಾತ್ರಗಳು. ಮನೆ ಐತೆ, ಸೈಟ್ ಐತೆ, ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡು ಐತೆ ಅಂತ ಹೇಳಿ ನನ್ನನ್ನು ಯಾಮಾರಿಸಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದನ್ನ ನಾನಿನ್ನೂ ಮರ್ತಿಲ್ಲ ಕಣಯ್ಯ. ಗಾಡ್ ಫಾದರ್ ಇಲ್ಲದೆ ಬೆಳೆದರೂ ಸಿನಿಮಾದ ನಟನೆ ಹಾಗೂ ಅದರಾಚೆಗಿನ ಬದುಕಿನಲ್ಲಿ ಗಟ್ಟಿಯಾಗಿ ನಿಂತ ಗಟ್ಟಿಗಿತ್ತಿ ಉಮಾಶ್ರೀ ಅವರು. ಈ ಪ್ರಯಾಣದಲ್ಲಿ ಅವರಿಗೆ ತಿರುವು ನೀಡಿದ್ದು 1983ರಲ್ಲಿ ತೆರೆ ಕಂಡ ಅನುಭವ ಸಿನಿಮಾ. ನಮ್ಮ ಕುಂದಾಪುರದವರೇ ಆದ ಕಾಶಿನಾಥ್ ಅವರೊಂದಿಗಿನ ಸಹಜ ಅಭಿನಯ ಸಿನಿ ರಸಿಕರ ಮನಗೆದ್ದಿತ್ತು. ಅದನ್ನನುಕರಿಸಿ ಬಂದ 100 ಹಾಸ್ಯ ಪಾತ್ರಗಳಿಗೂ ಅವರು ಜೀವ ತುಂಬಿದರು. ಇಷ್ಟು ವರ್ಷದಿಂದ ನನ್ನ ಹೀರೋಕ್ಕಾಗಿ ನಾನು ಕಾತರಿಕೆ ಕೃಷ್ಣ, ಇವತ್ತಾದ್ರೂ ನನ್ನ ಕನಸಿನಲ್ಲಿ ನನ್ನ ಹೀರೋ ಬರುವ ಹಾಗೆ ಮಾಡಿ ಕೃಷ್ಣ. ಉಮಾಶ್ರೀ ಅವರು ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಯಾಗಿದ್ದು ಪುಟ್ನಂಜ ಸಿನಿಮಾದಲ್ಲಿನ ಪುಟ್ಮಲ್ಲಿಯಾಗಿ. ಪುಟ್ಮಲ್ಲಿ ಅಲ್ಲೋಡು ರೋಜಾ, ಅದೇನಲ್ಲ ಹಂಗ್ಯಾಸ ಮಾಡ್ಕೊಂಡವಳೆ, ಅದ ಹಂಗೆ ಅದು. ಅಲ್ಲೆಲ್ಲೆಲ್ಲೆಲ್ಲೆ ಬಾರಪ್ಪ ಧರ್ಮರಾಯ ಬಾ. ಅದ್ಯಾವ ಪುಣ್ಯಾತ್ಮನಯ್ಯ ನಿನಗೆ ಈ ಹೆಸರು ಮಾಡಗದೋನು ಅಲ್ಲ ಕಣಯ್ಯ. ಮಗಿನ ಕೊಟ್ಬಿಟ್ರೆ ಸಂಬಂಧನೆ ತೀರೋಯ್ತದೆ ಅಂತ ಮಾತಾಯ್ತಂತಲ್ಲ. 1995ರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾದಲ್ಲಿ ಪುಟ್ಮಲ್ಲಿಯಾಗಿ ಉಮಾಶ್ರೀ ಪರಕಾಯ ಪ್ರವೇಶ ಮಾಡಿದ್ದರು. ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು. ಜೊತೆಗೆ ಉಮಾಶ್ರೀ ಅವರು ಮನೆ ಮಾತಾದರು. 2008ರಲ್ಲಿ ತೆರೆ ಕಂಡ ಗುಲಾಬಿ ಟಾಕೀಸ್ ಸಿನಿಮಾದ ಅಭಿನಯ ಉಮಾಶ್ರೀ ಅವರಿಗೆ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದ ಈ ಗುಲಾಬಿ ಟಾಕೀಸ್ ಸಿನಿಮಾದ ಬಹುಪಾಲು ಚಿತ್ರೀಕರಣ ನಡೆದದ್ದು ಇದೇ ಬೈಂದೂರಿನ ಆಸುಪಾಸಿನಲ್ಲಿ ಎಂಬುದೊಂದು ವಿಶೇಷ. ಕತಿ ಮುಂದೆ ಎಂತಾಯ್ತು ಹೇಳ. ಆ ಚಿರಂತನ ಪ್ರಫುಲ್ಲತಂಗ್ ಹೇಳ್ತ ನಾವು ಬ್ಯಾರೆ ಊರಿಗೆ ಹೋಪೋ, ಅಲ್ಲಿ ಚಂದಂಗ್ ಬಾಳ್ವೆ ಮಾಡುವ, ಈ ಊರಂಗಿದ್ರೆ ನಮಗ್ ಬರ್ಕತ್ತಿಲ್ಲೇ ಅಂದ. ಕಡಿಪತ್ತಿ ಏನೇನಾಯ್ತಂದ ಹೇಳಿ ಸಮ ಹೇಳ. ಉಮಾಶ್ರೀ ಅವರ ಮಾಗಿದ ನಟನೆಗೆ ಮನಸೋಲದವರೇ ಇಲ್ಲ. ಅವರು 400ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸತತ 5 ಬಾರಿ ಅವರು ನಟನೆಗಾಗಿ ರಾಜ್ಯದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವತ್ತಂತ ಭಾರಿ ಮೆಹರ್ಬಾನಿ ಮಾಡಿ ನಮ್ಮನೆ ಬದಿಗೆ ಬಂದದ್ದ.
ಬದುಕನ್ನು ಸದಾ ಎಂಗೇಜಿಂಗ್ ಆಗಿ ಇಟ್ಟುಕೊಳ್ಳುತ್ತಿದ್ದ ಉಮಾಶ್ರೀ ಅವರು ಜನಸೇವೆಗಾಗಿ ರಾಜಕೀಯ ಪ್ರವೇಶಿಸಿದರು. 2013ರಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ತೇರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯಾದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ರಾಜಕೀಯದ ಏಳು ಬೀಳುಗಳ ನಡುವೆ ಮುನ್ನುಗ್ಗುತ್ತಾ ಮಹಿಳಾ ಧ್ವನಿಯಾಗಿ ನಿಂತ ಉಮಾಶ್ರೀ ಅವರು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದ್ರೆ ಇವತ್ತು ಭ್ರೂಣ ಹತ್ಯೆಯಲ್ಲಿ ಏನಾಗ್ತಾ ಇದೆ, ಹೆಣ್ಮಕ್ಕಳ ಜೀವ ಅಂದ್ರೆ 0 to 6 ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾನ್ಯ ಸಭಾಪತಿಗಳು ಡಿಕ್ರೀಸ್ ಆಗಿದೆ. ಸುಶಿಕ್ಷಿತ ಮಹಿಳೆಯರು, ಸುಶಿಕ್ಷಿತ ಪುರುಷರು ಕೂಡ ಹೆಣ್ಮಕ್ಳು ಬೇಡ ಅಂತಕ್ಕಂತ ಕೆಟ್ಟ ಕಾಲನ್ನು ನಾವು ನೋಡ್ತಾ ಇದೀವಿ. ಪೊಲೀಸ್ ದಂಡ ಪ್ರಕ್ರಿಯೆ ಸಂಹಿತೆ ಬಹಳ ಗಟ್ಟಿಯಾಗಿದೆ. ಆರೋಗ್ಯ ಇಲಾಖೆ PNT ಆಕ್ಟ್ ಬಹಳ ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾದ ಆಕ್ಟ್ಗಳಿದ್ರು, ಪ್ರಕರಣಗಳು ಎಷ್ಟು. ಉಮಾಶ್ರೀ ಅವರದ್ದೀಗ ಮಕ್ಕಳು ಮೊಮ್ಮಕ್ಕಳೊಂದಿಗಿನ ಸುಖಿ ಕುಟುಂಬ. ಮಗಳು ಗಾಯತ್ರಿ ದಂತವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದರೆ, ಮಗ ವಿಜಯ್ ಕುಮಾರ್ ಅವರು ಕಾನೂನು ಪದವಿ ಪಡೆದು ಸೇವೆಯಲ್ಲಿದ್ದಾರೆ. ಈ ನಡುವೆ ಉಮಾಶ್ರೀ ಅವರು ತಮ್ಮ ತಾಯಿಯ ಆಸೆಯಂತೆ ಪದವಿ ಶಿಕ್ಷಣವನ್ನು ಪೂರೈಸಿಕೊಂಡಿದ್ದಾರೆ. ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನಿಸಿದೆ. ರಂಗಭೂಮಿ, ಸಿನಿಮಾ, ರಾಜಕೀಯದ ನಡುವೆ ಮತ್ತೆ ಅವರು ಕಿರುತೆರೆಯಲ್ಲೇ ಕಾಣಿಸಿಕೊಂಡರು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಉಮಾಶ್ರೀ ಅವರ ಪುಟ್ಟಕ್ಕನ ಪಾತ್ರಕ್ಕೆ ಹೊಸ ತಲೆಮಾರಿನ ಪ್ರೇಕ್ಷಕರು ಮನಸೋತರು. ಈ ನಡುವೆ ವರ್ಷದ ಹಿಂದಷ್ಟೇ ಪೆರಡೂರು ಮೇಳದ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಅತಿಥಿ ಕಲಾವಿದೆ ಮಂಥರೆಯಾಗಿ ಉಮಾಶ್ರೀ ಅವರ ಮನೋಜ್ಞ ಅಭಿನಯ ಯಕ್ಷ ರಸಿಕರನ್ನು ಸೆಳೆದಿತ್ತು. ನಾನು ಏನು ಹೇಳ್ತಾ ಇದ್ದೇನೆ, ನಾಳೆ ದಿವಸ ಪಟ್ಟಾಭಿಷೇಕ ರಾಮನಿಗೆ. ಆ ಪಟ್ಟಾಭಿಷೇಕ ಆದ್ರೆ ಏನು ಆಗ್ತದೆ ಅಂತ ನಿನಗೆ ಅದರ ಗೊತ್ತೇನೆ? ರಂಗಭೂಮಿಯ ನಂಟನ್ನು ಬಿಡದೆ ಪ್ರಸ್ತುತ ಶರ್ಮಿಷ್ಠೆ ಎಂಬ ಏಕವ್ಯಕ್ತಿ ರಂಗ ಪ್ರಯೋಗದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಉಮಾಶ್ರೀ ಕನ್ನಡ ರಂಗಭೂಮಿ ಹಾಗೂ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭೆ. ನೋವು ನಲಿವನ್ನು ಸಮಾನಾಗಿ ಉಂಡು ತನ್ನ ಬದುಕಿಗೆ ತಾನೇ ಸೂತ್ರಧಾರಿಣಿಯಾದವರು. ಗೌರವದ ಬದುಕು ಕಟ್ಟಿಕೊಂಡು ಆಡಿಕೊಂಡವರಿಂದಲೇ ಚಪ್ಪಾಳೆ ಗಿಟ್ಟಿಸಿಕೊಂಡ ಛಲಗಾರ್ತಿ. ಅವರು ಬದುಕು ಜಯಿಸಿದ ಪರಿ ಎಂಥವರಿಗೂ ಸ್ಫೂರ್ತಿ. ಗುಲಾಬಿ ಟಾಕೀಸ್ ಸಿನಿಮಾದಲ್ಲಿ ಮನೋಜ್ಞ ಅಭಿನಯದ ಮೂಲಕ ಕರಾವಳಿಯ ಮಹಿಳೆಯ ಪಾತ್ರಕ್ಕೆ ಜೀವ ತುಂಬಿ ಕರಾವಳಿಯ ಮಗಳೆನಿಸಿಕೊಂಡಿದ್ದ ಉಮಾಶ್ರೀ ಅವರಿಗೆ ಅವರ ಬದುಕಿನ ಎಲ್ಲ ಅತ್ಯುನ್ನತ ಸಾಧನೆಗೆ ಸುರಭಿ ರಿಜಿಸ್ಟರ್ಡ್ ಬೈಂದೂರು ಸಂಸ್ಥೆಯು ಬೈಂದೂರಿನ ಹೆಸರಿನಲ್ಲಿ ಕೊಡಮಾಡುತ್ತಿರುವ ಪ್ರಶಸ್ತಿ ಬಿಂದುಶ್ರೀಯನ್ನು ಗೌರವಾದರದಿಂದ ಸಮರ್ಪಿಸುತ್ತಿದ್ದೇವೆ. ಒಪ್ಪಿಸಿಕೊಳ್ಳಿ.